Good morning, students. In today's class, so as we have previously discussed in the previous class, that is introduction to accounting. So introduction terms ಗಳನ್ನ ನೋಡಿದ್ವಿ, ಯಾವ್ಯಾವ ಅಕೌಂಟ್ಸ್ ಗಳನ್ನ ಬೇಸಿಕ್ ಥಿಂಗ್ಸ್ ಅನ್ನ ನೋಡಿದ್ವಿ, ಬೇಸಿಕ್ ಟರ್ಮ್ಸ್ ಗಳನ್ನ ನೋಡಿದ್ವಿ. ಓಕೆ, ಸೊ ಈ ಚಾಪ್ಟರ್ ಅಲ್ಲಿ ದಟ್ ಇಸ್ ದ ಸೆಕೆಂಡ್ ಚಾಪ್ಟರ್ ನೀವೇನ್ ಸ್ಟಡಿ ಮಾಡ್ತೀರಾ, ಆ ಸೆಕೆಂಡ್ ಚಾಪ್ಟರ್ ಅಲ್ಲಿ ನೀವು ಕಲಿಯೋದು ದ ಚಾಪ್ಟರ್ ರಿಗಾರ್ಡಿಂಗ್ ದ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ನಾವು ಯಾಕೆ ಅಕೌಂಟಿಂಗ್ ಅನ್ನ ಫಾಲೋ ಮಾಡಬೇಕು ಅಂಡ್ ಅದಕ್ಕೆ ಪ್ರೊಸೀಜರ್ಸ್ಗಳೇನಿದಾವ, ಅದಕ್ಕೆ ರೂಲ್ಸ್ಗಳೇನಿದಾವ ಅನ್ನೋದು ಎಲ್ಲ ಕೂಡ ನಾವು ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೇವೆ. ಓಕೆ, ದಟ್ ಇಸ್ ಥಿಯರಿ ಬೇಸ್ ಆಫ್ accounting for your second chapter. Okay, so let us see what all aspects will come in this chapter. So first thing, let us see the contents of it. So first content, that is generally accepted accounting principles, ತತ್ವಗಳು. ಓಕೆ, ಸೊ ನಾವು ಯಾವ ಬೇಸಿಸ್ ಮೇಲೆ ಅಕೌಂಟಿಂಗ್ ಅನ್ನ ರೆಕಾರ್ಡ್ ಗಳನ್ನ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಬೇಸಿಕ್ ತತ್ವಗಳು ಅದಾವ. ಓಕೆ, ಆ ತತ್ವಗಳನ್ನ ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ. ಓಕೆ, ಎಲ್ಲಾ ಅಕೌಂಟ್ಸ್ ಮೇಂಟೈನ್ ಮಾಡೋರು ಕೂಡ ನಾರ್ಮಲ್ ಇವೇನದಾವಲ್ಲ, ಸೊ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಸೊ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೇವೆ ಡೀಟೇಲ್ ಆಗಿ. ಓಕೆ, ನೆಕ್ಸ್ಟ್ ಒನ್, ದಟ್ ಇಸ್ ಬೇಸಿಕ್ ಕಾನ್ಸೆಪ್ಟ್. ಸೊ ಬೇಸಿಕ್ ಕಾನ್ಸೆಪ್ಟ್ಗಳು ಯಾವ್ಯಾವು, ಅಕೌಂಟಿಂಗ್ ನಲ್ಲಿ ಕಾನ್ಸೆಪ್ಟ್ಗಳು ಯಾವ್ಯಾವ ಬರ್ತವೆ ಅನ್ನೋದನ್ನ ಕೂಡ ನಾವು ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೇವೆ. ನೆಕ್ಸ್ಟ್ ಒನ್, ದಟ್ ಇಸ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್. ಅಕೌಂಟಿಂಗ್ ಅಲ್ಲಿ ಯಾವ್ಯಾವ ಸಿಸ್ಟಮ್ ಅನ್ನ ಫಾಲೋ ಮಾಡ್ತೇವೆ ಅನ್ನೋದನ್ನ ಕೂಡ ನಾವು ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೇವೆ. ನೆಕ್ಸ್ಟ್ ಒನ್, ಬೇಸಿಸ್ ಆಫ್ ಅಕೌಂಟಿಂಗ್. ಓಕೆ, ಸೊ ಯಾವ ಬೇಸಿಸ್ ಮೇಲೆ ಮಾಡ್ತೇವೆ, ಅಥವಾ ಕ್ಯಾಶ್ ಕೊಟ್ಟು ಮಾಡ್ತೇವಾ ಅಥವಾ ಬೇರೆ ಏನಾದ್ರೂ ಬೇಸಿಸ್ ಇದೆಯಾ, ಉದ್ರಿ ಬೇಸಿಸ್ ಇದೆಯಾ ಅನ್ನೋದನ್ನ ಕೂಡ ನಾವು ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೇವೆ. ಅಂಡ್ ಲಾಸ್ಟ್ ಒನ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಸ್ಟ್ಯಾಂಡರ್ಡ್ಗಳು ಇವನ್ನ ಸೆಟ್ ಮಾಡಿರ್ತಾರ, ಅದ್ರ ತಕ್ಕಂಗ ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆನೂ ಕೂಡ ನಾವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೇವೆ. ಈ ಚಾಪ್ಟರ್ ಅಲ್ಲಿ ನಾವು ಸ್ಟಡಿ ಮಾಡುವಂತ ಟಾಪಿಕ್ಸ್ಗಳು ಇವು. ಓಕೆ, ಸೊ ಹಾಗಾದ್ರೆ ಯಾಕು ಇವನ್ನ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಬೇಕು ನಮಗೆ ಅಂತಂದ್ರೆ, ಓಕೆ, ವೈ ವಿ ನೀಡ್ ದ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತಂದ್ರೆ, ಸೊ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಯಾಕೆ ಬೇಕು ಅಂತಂದ್ರೆ, ಓಕೆ, rules and guidelines adopted are required, that is needed to make accounting information reliable as well as comparable so that it becomes useful to the user. ಏನ್ ಮಾಡ್ತಾರೆ ಅಂತಂದ್ರೆ, ಈ ರೂಲ್ಸ್ ಗಳು, ಈ ಗೈಡ್ಲೈನ್ಸ್ ಗಳು ಇಲ್ಲಾಂದ್ರೆ ನಾವು ಅಕೌಂಟ್ ಗಳು ಕರೆಕ್ಟ್ ಅದಾವಂತ ಜಸ್ಟಿಫಿಕೇಶನ್ ಕೊಡ್ಬೇಕಲ್ಲ, ಅವು ಕರೆಕ್ಟ್ ಅದಾವಂತ ನೋಡಾಕ ನಮಗೊಂದು ಸ್ಟ್ಯಾಂಡರ್ಡ್ ಗಳು ಬೇಕಲ್ಲ, ರೂಲ್ ಗಳು ಬೇಕಲ್ಲ. ಆ ರೂಲ್ ಕಂಪೇರ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವ್ರು ಕರೆಕ್ಟ್ ಮಾಡ್ಯಾರೋ ಇಲ್ಲ ಅಂತ ಹೇಳಿ. ಆ ರೂಲ್ಸ್ ಗಳೇ ಇಲ್ಲ, ಗೈಡ್ಲೈನ್ಸ್ ಗಳೇ ಇಲ್ಲ ಅಂತಂದ್ರೆ ನಾವು ಅದನ್ನ ಕಂಪೇರ್ ಮಾಡ್ಲಿಕ್ಕೆ ಬರುತ್ತಾ? ಆಗಲ್ಲ. ಅಕೌಂಟಿಂಗ್ ರೆಕಾರ್ಡ್ಸ್, ನಾವು ಏನು ಅಕೌಂಟಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಮಾಡ್ತೀವಿ ಅದು ಅಕ್ಯುರೇಟ್ ಇರಬೇಕು, ರಿಲಯಬಲ್ ಇರಬೇಕು, ನಂಬುವಂಗಿರಬೇಕು ಅಂತ ಹೇಳ್ತೀವಿ. ಆದ್ರೆ ಅದು ಹೆಂಗ್ ನಂಬುವಂಗ ಇರಬೇಕು, ರೀಸನ್ ಏನಿರಬೇಕು, ಅದಕ್ಕೊಂದು ರೂಲ್ ಇರ್ಬೇಕಲ್ಲ. ಆ ರೂಲ್ ಇದ್ರೆ ಅದ್ರ ಜೊತೆ ನಾವು ಅದನ್ನ ಕಂಪೇರ್ ಮಾಡಿ ನಮ್ಮ ಅಕೌಂಟಿಂಗ್ ಇನ್ಫಾರ್ಮೇಶನ್ ಕರೆಕ್ಟ್ ಐತಿಲ್ಲ ಅಂತ ಚೆಕ್ ಮಾಡ್ಬೋದು. ರೂಲೇ ಇಲ್ಲ ಅಂದ್ರೆ ಅದನ್ನ ನಾವು ಚೆಕ್ ಮಾಡಕ್ಕಾಗಲ್ಲ. ಹಾಗಾಗಿ ಇವೆಲ್ಲ ಏನಾಗುತ್ತೆ, ರೂಲ್ಸ್ ಮತ್ತು ಗೈಡ್ಲೈನ್ಸ್ ಗಳು ಇವನ್ನ ಫಾಲೋ ಮಾಡಿ ಅಕೌಂಟಿಂಗ್ ಮೆಥಡ್ಸ್ ಗಳನ್ನ ಅಥವಾ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೇವೆ. ಆ ರೆಕಾರ್ಡ್ ಮಾಡಿದ ಇನ್ಫಾರ್ಮೇಶನ್ ಅನ್ನ ಅದು ರಿಲಯಬಲ್ ಆಗಿರ್ಬೇಕು, ನಂಬುವಂಗಿರ್ಬೇಕು. ಇಟ್ ಶುಡ್ ಬಿ ರಿಲಯಬಲ್ ಆಸ್ ವೆಲ್ ಆಸ್ ಕಂಪೇರೇಬಲ್. ಅದನ್ನ ಕಂಪೇರ್ ಮಾಡುವಂಗೂ ಕೂಡ ಇರಬೇಕು. ಯಾವಾಗ ಗೊತ್ತಾಗುತ್ತೆ ನಮಗೆ, ಆ ರೂಲ್ಸ್ ಪ್ರಕಾರ ನಾವು ರೆಕಾರ್ಡ್ ಮಾಡಿದಾಗ ಅಥವಾ ಗೈಡ್ಲೈನ್ಸ್ ಪ್ರಕಾರ ನಾವು ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ರೆಕಾರ್ಡ್ ಮಾಡಿದಾಗ ಮಾತ್ರ ನಮಗವನ ನಂಬುವಂಗ ಆಗುತ್ತೆ. ಅದ್ರ ಜೊತೆಗೆ ಅವನ್ನ ಕಂಪೇರು ಕೂಡ ಮಾಡಬಹುದು. ಅದು ಯೂಸ್ಫುಲ್ ಆಗುತ್ತೆ ಯಾರಿಗೆ, ಯೂಸರ್ಸ್ ಗಳಿಗೆ ಯೂಸ್ಫುಲ್ ಆಗುತ್ತೆ. ಅವ್ರು ಕರೆಕ್ಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಅವರಿಗೆ ಯೂಸ್ಫುಲ್ ಆಗುತ್ತೆ. ಓಕೆ, ನಾವು ನೆಕ್ಸ್ಟ್ ಒನ್, ದಟ್ ಇಸ್ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನ್ ನೋಡೋಣ. ಆಕ್ಚುಲಿ ದೇರ್ ಆರ್ ನಂಬರ್ ಆಫ್ ಅಕೌಂಟಿಂಗ್ ಕಾನ್ಸೆಪ್ಟ್. ಬಹಳಷ್ಟು ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಗಳು ಬರ್ತವೆ, ಓಕೆ, ಸೊ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಗಳು, ತತ್ವಗಳು, ಪ್ರಿನ್ಸಿಪಲ್ಸ್ ಗಳು, ಓಕೆ, ಬೇಸ್ಡ್ ಆನ್ ವಿಚ್ ವಿ ಪ್ರಿಪೇರ್ ಅವರ್ ಅಕೌಂಟ್. ನಮ್ಮ ಅಕೌಂಟ್ಸ್ ನ ಅದರ ತತ್ವಗಳ ಬೇಸಿಸ್ ಮೇಲೆ ನಾವು ನಮ್ಮ ಅಕೌಂಟ್ಸ್ ನ ರೆಕಾರ್ಡ್ ಮಾಡ್ತೇವೆ. ಓಕೆ, ಸೊ ಹಾಗಾದ್ರೆ ದೀಸ್ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ನಾ ಏನ್ ಹೇಳಿದೆ, ದಟ್ ಇಸ್ ಗ್ಯಾಪ್.
ಆ ಗ್ಯಾಪ್ ಪ್ರಿನ್ಸಿಪಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಜನರಲಿ ಎಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದ್ರೆ ಎಲ್ಲರೂ ಕೂಡ ಎಕ್ಸೆಪ್ಟ್ ಮಾಡಿರುವಂತ ತತ್ವಗಳು ಇವು. ಆ ತತ್ವಗಳನ್ನ ಎಕ್ಸೆಪ್ಟ್ ಮಾಡಿದ್ದು ಎಲ್ಲರೂ ಎಕ್ಸೆಪ್ಟ್ ಮಾಡಿರುವಂತ ತತ್ವಗಳು ಬೇಸಿರಿ ಜನರಲಿ ಎಲ್ಲರೂ ಎಕ್ಸೆಪ್ಟ್ ಮಾಡಿದಾರ ಅವನ್ನ. ಅಂತ ತತ್ವಗಳನ್ನ ಅಥವಾ ಅಂತ ಊಹೆಗಳನ್ನ ಅಸಂಪ್ಷನ್ಸ್ ಅಂದ್ರೆ ಊಹೆಗಳನ್ನ ಮತ್ತು ಗೈಡ್ಲೈನ್ಸ್ ಗಳನ್ನ ನಾವು ಫಾಲೋ ಮಾಡ್ತೇವೆ. ಅಂಡ್ ಆರ್ ಕಾಮನ್ಲಿ ರೆಫರ್ಡ್ ಆಸ್ ಅಕೌಂಟಿಂಗ್ ಕಾನ್ಸೆಪ್ಟ್. ಅವೇ ಏನ್ ಊಹೆಗಳಿದಾವ ಅಥವಾ ಏನ್ ತತ್ವಗಳಿದಾವ ಎಲ್ಲರೂ ಜನರಲಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಅವನೇ ತತ್ವಗಳನ್ನ ತಮ್ಮ ಅಕೌಂಟ್ಸ್ ಮೈಂಟೈನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದಾರೆ. ಓಕೆ, ಅವನ್ನೇ ನಾವು ಕೂಡ ರೆಫರ್ ಮಾಡ್ತೇವೆ. ಓಕೆ, ಅವಕ್ಕೆ ನಾವು ಏನಂತ ಹೇಳ್ತೇವೆ, that we call it as accounting concepts ಅಂತ ಹೇಳ್ತೇವೆ. So that we call it as accounting concepts ಅಂತ ಹೇಳ್ತೇವೆ. Okay, so that was the introduction part of this. So that is the next thing ನಾ ಹೇಳಿದೆ ಗ್ಯಾಪ್ ಅಂತ ಹೇಳಿ. ಏನಿದು? ಜನರಲಿ ಎಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಜನರಲಿ ಎಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಸೊ ಏನು ಗ್ಯಾಪ್ ಪ್ರಿನ್ಸಿಪಲ್ಸ್ ಅಂತಂದ್ರೆ ಜನರಲಿ ಫಸ್ಟ್ ಥಿಂಗ್ ಜನರಲಿ. ಸೊ ಜನರಲಿ ಅಂತಂದ್ರೆ ಎಲ್ಲರೂ ಕೂಡ ಎಕ್ಸೆಪ್ಟ್ ಮಾಡಿರುವಂತ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಓಕೆ, ಸೊ ಹಾಗಾದ್ರೆ ಇನ್ ಡೀಟೇಲ್ ಆಗಿ ನೋಡ್ಕೊಂಡ್ಬರೋಣ ವಾಟ್ ಇಸ್ ಗ್ಯಾಪ್ ಅಂತ. ಜನರಲಿ ಎಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದ್ರೆ ಏನು? ರೆಫರ್ಸ್ ಟು ವೈಡ್ಲಿ accepted set of rules, standards, conventions and procedures for reporting financial information. ಏನು ಜನರಲಿ ಎಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದ್ರೆ ಏನು? ಯಾವನ್ನ ವೈಡ್ಲಿ ಎಕ್ಸೆಪ್ಟ್ ಆಗಿರ್ತಾವ ಎಲ್ಲಾ ಕಡೆ ಈ ಗ್ಯಾಪ್ ಪ್ರಿನ್ಸಿಪಲ್ಸ್ ಗಳು ತತ್ವಗಳು ಎಕ್ಸೆಪ್ಟ್ ಆಗಿದ್ದು ಇವು ಏನಂತ ಹೇಳ್ತಾರೆ ಅಂದ್ರೆ ದೀಸ್ ಆರ್ ದ ಸೆಟ್ ಆಫ್ ರೂಲ್ಸ್. ಇವು ರೂಲ್ಸ್ಗಳು, ನಿಯಮಗಳು. ಓಕೆ, ಆ ನಿಯಮಗಳು ಸ್ಟ್ಯಾಂಡರ್ಡ್ಸ್ಗಳು, ಕನ್ವೆನ್ಷನ್ಸ್ ಅಂಡ್ ಪ್ರೊಸೀಜರ್, ಸ್ಟೆಪ್ಸ್ಗಳು. ಓಕೆ, ಸೊ ಇವೆಲ್ಲ ಸ್ಟೆಪ್ಸ್ಗಳು, ಇವೆಲ್ಲ ರೂಲ್ಸ್ಗಳು. ಓಕೆ, ಇವಾಗ ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಅಂತ ಹೇಳ್ತೇವೆ ನಾವು, ರೂಲ್ ಮತ್ತು ಪ್ರೊಸೀಜರ್. ಈ ರೂಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಅಕೌಂಟಿಂಗ್ ರೆಕಾರ್ಡ್ಸ್ ಅನ್ನ ನಾವು ಮೇಂಟೈನ್ ಮಾಡ್ತೇವೆ. ಓಕೆ, ಸೊ ಪ್ರೊಸೀಜರ್ಸ್ ಫಾರ್ ರಿಪೋರ್ಟಿಂಗ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್. ನಾವು ಏನು ಅಕೌಂಟಿಂಗ್ ರೆಕಾರ್ಡ್ಸ್ ಗಳನ್ನ ಮೇಂಟೈನ್ ಮಾಡಿರ್ತೇವೆ ಆ ಮೇಂಟೈನ್ ಮಾಡಿದ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ನಾವು ಯಾರಿಗೆ ತೋರಿಸಬೇಕಾಗುತ್ತೆ? ಯೂಸರ್ಸ್ಗೆ ತೋರಿಸಬೇಕಾಗುತ್ತೆ. ಇನ್ಫಾರ್ಮೇಶನ್ ಯಾರಿಗೆ ನಾವು ಫೈನಾನ್ಷಿಯಲ್ ರಿಪೋರ್ಟ್ ಅನ್ನ ರೆಡಿ ಮಾಡಿ ಯೂಸರ್ಸ್ ಗಳಿಗೆ ತೋರಿಸಬೇಕಾಗುತ್ತೆ. ಸೊ ಹಾಗಾದ್ರೆ ಆ ಯೂಸರ್ಸ್ ಗಳಿಗೆ ತೋರಿಸೋಕ್ಕಿಂತ ಮುಂಚೆ ಅವೆಲ್ಲ ಈ ರೂಲ್ ಪ್ರಕಾರ ಅವು ರೆಕಾರ್ಡ್ ಆಗಿರ್ತಾವೆ. ಓಕೆ, ಆಗಿರ್ಬೇಕು. ದ ಥಿಂಗ್ಸ್ ಕವರ್ಡ್ ಬೈ ಗ್ಯಾಪ್. ಗ್ಯಾಪ್ ಇದನ್ನೆಲ್ಲ ಕವರ್ ಮಾಡುತ್ತೆ. ಇನ್ಕ್ಲೂಡ್ ರೆವೆನ್ಯೂ ರೆಕಗ್ನಿಷನ್, ಎಲ್ಲಿ ರೆವೆನ್ಯೂ ಆಗಿದೆ, ಆದಾಯ ಇನ್ಕಮ್ ಎಲ್ಲಿ ಜನರೇಟ್ ಆಗಿದೆ ಅದು ಕೂಡ ಕವರ್ ಮಾಡುತ್ತೆ. ಅಂಡ್ ಮೆಜರಿಂಗ್ ಔಟ್ಸ್ಟ್ಯಾಂಡಿಂಗ್ ಶೇರ್, ಎಷ್ಟು ಶೇರ್ಗಳು ಪೆಂಡಿಂಗ್ ಇದೆ, ಕೊಡೋದಿದೆ ಅಥವಾ ಬರೋದಿದೆ, ಅದನ್ನು ಕೂಡ ಮೆಜರ್ ಮಾಡುತ್ತೆ. ಅಂಡ್ ಕ್ಲಾಸಿಫಿಕೇಶನ್ ಆಫ್ ಐಟಮ್ಸ್ ಆನ್ ದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನ್ ಐಟಮ್ಸ್ ಗಳನ್ನ ಬರೀಬೇಕು, ಅದರ ಕ್ಲಾಸಿಫಿಕೇಶನ್ ವಿಂಗಡಣೆ ಹೆಂಗ ಮಾಡಬೇಕು ಅನ್ನೋದು ಕೂಡ ಈ ಎಲ್ಲಾ ರೆವೆನ್ಯೂ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ಅಥವಾ ಎಲ್ಲಾ ಥಿಂಗ್ಸ್ ಗಳನ್ನ ಗ್ಯಾಪ್ ಅಲ್ಲಿ ನಾವು ಕವರ್ ಮಾಡ್ತೇವೆ. ಓಕೆ, ಸೊ ಗ್ಯಾಪ್ ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳಬಹುದು, ನಿಮಗೆ ಎಕ್ಸ್ಪಾನ್ಷನ್ ಫಾರ್ಮ್ ಕೇಳಬಹುದು, ಎಕ್ಸ್ಪಾಂಡ್ ಗ್ಯಾಪ್ ಅಂತ ಹೇಳಿ. ಸೊ ಯು ಕ್ಯಾನ್ ರೈಟ್ ಜನರಲಿ ಎಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಸೊ ಇದಕ್ಕೆ ನಾವು ಇದನ್ನ ಏನಂತ ಸಿಂಪಲ್ ಫಾರ್ಮ್ ನಾಗ ಏನಂತ ಹೇಳ್ಬೋದು ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದಂಗೆ. ನಿಮ್ಮ ಅಕೌಂಟಿಂಗ್ ರೆಕಾರ್ಡ್ಸ್ ಗಳನ್ನ ಅಥವಾ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ನೀವು ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ, ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡಲೇಬೇಕು. ಓಕೆ, ಸೊ ಹಾಗಾದ್ರೆ ಅವು ಏನ್ ರೂಲ್ಸ್ ಗಳು ಅನ್ನೋದನ್ನ ನಾವು ಸ್ಟಡಿ ಮಾಡೋಣ. ಇನ್ನೊಂದಿದೆ ಜನರಲಿ ಎಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಇನ್ ಆರ್ಡರ್ ಟು ಮೇಕ್ ಅಕೌಂಟಿಂಗ್ ವರ್ಕ್ ಯೂನಿಫಾರ್ಮ್ ಆಗ್ಲಿಕ್ಕೆ. ಓಕೆ, ಅಂಡ್ ಕಂಪೇರಬಲ್ ಅಂಡ್ ಸೆಟ್ ಆಫ್ ಗೈಡ್ಲೈನ್ಸ್ ಆರ್ ಕಾಲ್ಡ್ ಆಸ್ ಗ್ಯಾಪ್. ಏನ್ ಗೈಡ್ಲೈನ್ಸ್ ಗಳು ಬಿಟ್ಟಿರ್ತಾರೆ ಮತ್ತೆ ಯೂನಿಫಾರ್ಮ್ ವರ್ಕ್ ಗೆ ನಿಮ್ಗೆ ಏನ್ ಹೆಲ್ಪ್ಫುಲ್ ಆಗೋಂಗ್ ಇರ್ತವೆ, ಕಂಪೇರ್ ಮಾಡೋಂಗ್ ಇರ್ತವೆ. ಓಕೆ, ಈ ಡಾಟಾ ನೀವು ಯೂಸ್ ಮಾಡ್ಕೊಂಡ್ರೆ, ಗ್ಯಾಪ್ ಪ್ರಿನ್ಸಿಪಲ್ಸ್ ಗಳನ್ನ, ತತ್ವಗಳನ್ನು ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟಿಂಗ್ ರೆಕಾರ್ಡ್ ಯೂನಿಫಾರ್ಮ್ ಆಗುತ್ತೆ, ಒಳ್ಳೇದಾಗುತ್ತೆ, ಅಂದ್ರೆ ಪ್ರಾಪರ್ ಆಗಿರುತ್ತೆ. ಆಸ್ ವೆಲ್ ಆಸ್ ಅವನ್ನ ಕಂಪೇರು ಕೂಡ ಮಾಡಬಹುದು. ಬೇರೆದವ್ರ ಜೊತೆ, ಬೇರೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಜೊತೆ ನೀವು ಕಂಪೇರು ಕೂಡ ಮಾಡಬಹುದು. ಓಕೆ, ಆಸ್ ಅ ಸೆಟ್ ಆಫ್ ಗೈಡ್ಲೈನ್ಸ್, ದೋಸ್ ಆರ್ ಕಾಲ್ಡ್ ಆಸ್ ಗ್ಯಾಪ್. ಓಕೆ, ಅವಕ್ಕೆ ನಾವೇನಂತ ಹೇಳ್ತೀವಿ?
ಗ್ಯಾಪ್ ಅಂತ ಹೇಳ್ತೇವೆ, ಹ್ಯಾಸ್ ಬೀನ್ ಡೆವಲಪ್ಡ್ ಬೈ ಪ್ರೊಫೆಷನಲ್ ಬಾಡೀಸ್. ಅದನ್ನ ಹಾಗಾದ್ರೆ ಈ ಗ್ಯಾಪ್ ಯಾರು ಪ್ರಿಪೇರ್ ಮಾಡಿದ್ರು ಅಂತಂದ್ರೆ ಐ ಸಿ. ಸೊ ಹಾಗಾದ್ರೆ ಗ್ಯಾಪ್ ಪ್ರಿನ್ಸಿಪಲ್ಸ್ ಗಳನ್ನ ಯಾರು ಡೆವಲಪ್ ಮಾಡಿದ್ದಾರೆ, ಯಾರು ಇದನ್ನ ಡೆವಲಪ್ ಮಾಡಿದ್ದಾರೆ, ಕಂಡು ಹಿಡಿದಿದ್ದಾರೆ ಅಂತಂದ್ರೆ ICWAI, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಂಡ್ ವರ್ಕ್ಸ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಪ್ರೊಫೆಷನಲ್ ಬಾಡಿಗಳು, ಎಲ್ಲಾ ಪ್ರೊಫೆಷನಲ್ ಬಾಡೀಸ್ಗಳು ಇದನ್ನ ಈ ಗ್ಯಾಪ್ ಪ್ರಿನ್ಸಿಪಲ್ಸ್ ಗಳನ್ನ ಎಲ್ಲರೂ ಕೂಡ ಅದನ್ನ ಡೆವಲಪ್ ಮಾಡಿದ್ದಾರೆ. ಓಕೆ, ಹಂತವಾಗಿ ಬೆಳೆಸಿದ್ದಾರೆ ಅದನ್ನ. ಓಕೆ, ಅದನ್ನೇ ಈಗ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ICWAI, that is Institute of Cost and Works Accountants of India. ICAI, Institute of Chartered Accountants of India. Okay, AICPA, that is American Institute of Certified Public Accountants. So ಇವರೆಲ್ಲರೂ ಕೂಡ ಇವರೆಲ್ಲ ಬಾಡೀಸ್, ಪ್ರೊಫೆಷನಲ್ ಬಾಡೀಸ್ ಏನ್ ಮಾಡ್ತಾರೆ, ಇವರೆಲ್ಲರೂ ಕೂಡ ಗ್ಯಾಪ್ ಪ್ರಿನ್ಸಿಪಲ್ಸ್ ಗಳನ್ನ ಡೆವಲಪ್ ಮಾಡಿದ್ದಾರೆ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಥಿಂಗ್ ನೋಡೋಣ, ದಟ್ ಇಸ್ ದ IFRS. ಸೊ ಇದು ಗ್ಯಾಪಿನ ಮೇನ್ ಬಾಡಿ ಅಂತ ಹೇಳ್ಬೋದು. ಓಕೆ, ಗ್ಯಾಪ್ ಫಾದರ್ ಟೈಪ್ ಅಂತ ಹೇಳ್ಬೋದು. ಓಕೆ, ಲೈಕ್ ದಟ್. ಸೊ IFRS is a set of international accounting standard. ಇಂಟರ್ನ್ಯಾಷನಲಿ ನಾವೇನಾದ್ರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಮೇಂಟೈನ್ ಮಾಡಬೇಕಂದ್ರೆ we should follow the international financial reporting system, that is IFRS, International Financial Reporting System. This is a set of international accounting standards which state how particular types of transactions and other events should be reported in the financial statements. Financial statements ಅಲ್ಲಿ ಓಕೆ, ನೀವು ಯಾವ್ಯಾವ ವಿಧಗಳ ಟ್ರಾನ್ಸಾಕ್ಷನ್ಸ್ ಗಳನ್ನ ಹೇಗೆ ರಿಪ್ರೆಸೆಂಟ್ ಮಾಡಬಹುದು ಅಥವಾ ತೋರಿಸಬಹುದು ಅನ್ನೋದನ್ನ ಈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್ ಹೇಳ್ತಾರೆ. ಓಕೆ, ಯಾವ ಬೇಸಿಸ್ ಮೇಲೆ ಯಾವ ಟ್ರಾನ್ಸಾಕ್ಷನ್ಸ್ ಗಳನ್ನ ಯಾವ ರೀತಿ ನೀವು ಪ್ರೆಸೆಂಟ್ ಮಾಡಬಹುದು ಅನ್ನೋದನ್ನ IFRS ಹೇಳ್ಕೊಡುತ್ತೆ. ಓಕೆ, ಸೊ ದಟ್ ಇಸ್ it is a set of international accounting standards which state how particular types of transactions and other events should be reported in the financial statements. Financial statements ಒಳಗ ಹೇಗೆ ಅದನ್ನ ರಿಪೋರ್ಟ್ ಮಾಡಬೇಕು ಅನ್ನೋದನ್ನ ಹೇಳಿಕೊಡುತ್ತೆ. Okay, some accountants consider methodology to be primary difference between the two systems, that is gaps. Gap is rule based, ರೂಲ್ ಆಧಾರಿತ ಬೇಸಿಸ್ ಮೇಲೆ ಇದೆ ಗ್ಯಾಪ್. ಆದರೆ IFRS ತತ್ವದ ಆಧಾರದ ಮೇಲೆ ಇದೆ, ಇಟ್ ಇಸ್ ಪ್ರಿನ್ಸಿಪಲ್ ಬೇಸ್ಡ್. ಗ್ಯಾಪ್ ರೂಲ್ ಆಧಾರದ ಮೇಲೆ ಇದೆ, IFRS ತತ್ವದ ಆಧಾರದ ಮೇಲೆ ಇದೆ. ಓಕೆ, ಇಟ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಅಂಡ್ ಗ್ಯಾಪ್ ಇಸ್ ಬೇಸ್ಡ್ ಆನ್ ದ ರೂಲ್ಸ್. ಗೊತ್ತಿರುತ್ತೆ. ಓಕೆ, ಸೊ ಗ್ಯಾಪ್ ಮತ್ತು IFRS ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ, ದಟ್ ಇಸ್ the accounting concepts. That is the second concept, second content. Okay, that is accounting concepts. So ಹಾಗಾದ್ರೆ accounting concepts ಗಳು ಯಾವ ಬರ್ತಾವೆ ಅನ್ನೋದನ್ನ ನೋಡೋಣ. The first thing, that is business entity concept. That is business entity concept. Business entity concept. Second one, money measurement concept. Money measurement concept. Going concern concept. Accounting period concept. Cost concept, dual aspect concept, revenue recognition concept, matching concept, full disclosure concept, consistency concept, conservatism concept, and materiality concept, as well as objectivity concept. So these are the accounting concepts. So let us learn one by one. First one, that is business entity concept. ಸೊ ಬಿಸ್ನೆಸ್ ಎಂಟಿಟಿ ಅಂತ ಏನು? ನಾ ಫಸ್ಟ್ ಹೇಳಿದೆ ನಿಮಗೆ, ಒಂದು ಟ್ರಾನ್ಸಾಕ್ಷನ್, ಒಂದು ಬಿಸ್ನೆಸ್ ಮಾಡ್ಬೇಕಂತಂದ್ರೆ ಓಕೆ, ಓನರ್ ಬೇಕು, ಓನರ್ ಬಂಡವಾಳ ಹಾಕಿರ್ಬೇಕು. ಓಕೆ, ಸೊ ಅವನ ವೈಯಕ್ತಿಕ ಬಂಡವಾಳ ಫರ್ಮಿಗೆ ಹಾಕಿರ್ತಾನೆ. ಓಕೆ, ಫರ್ಮ್ ಸಪರೇಟ್ ಆಗುತ್ತೆ, ಅವನು ಸಪರೇಟ್ ಆಗುತ್ತೆ. ದೀಸ್ ಆರ್ ಟೂ ಸಪರೇಟ್ ಇಂಡಿವಿಜುವಲ್ ಎಂಟಿಟೀಸ್ ಅಂತ, ಎರಡು ವಿಧವಾದ ಎಂಟಿಟೀಸ್ಗಳು. ನಾ ಹೇಳಿದೆ ಎಂಟಿಟಿ ಅಂತ ಮೀನಿಂಗ್ ಹೇಳಿದೆ ಫಸ್ಟ್ ಚಾಪ್ಟರ್ ಅಲ್ಲಿ. ಎಂಟಿಟಿ ಅಂತ ಮೀನಿಂಗ್ ಹೇಳ್ತೇವೆ. ಏನು ಎಂಟಿಟಿ ಅಂದ್ರೆ ಇಟ್ ಇಸ್ ಅ ಎಕ್ಸಿಸ್ಟೆನ್ಸ್ ಇನ್ ಅ ರಿಯಲ್ ಥಿಂಗ್ ಆರ್ ಪರ್ಸನ್. ಒಂದು ವಸ್ತು ಆಗಿರ್ಬೋದು ಅಥವಾ ಒಂದು ವ್ಯಕ್ತಿ ಆಗಿರ್ಬೋದು. ಓಕೆ, ಅದನ್ನ ನಾನು ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದೆ. ಓಕೆ, ಸೊ ಹಾಗಾದ್ರೆ ಇದು
ಮೀನಿಂಗ್ ನೋಡ್ರಿ, ದ ಬಿಸ್ನೆಸ್ ಅಂಡ್ ಇಟ್ಸ್ ಓನರ್ಸ್ ಆರ್ ಟೂ ಸಪರೇಟ್ ಎಂಟಿಟೀಸ್. ಎರಡು ಸಪರೇಟ್ ಎಂಟಿಟೀಸ್ ಗಳಿವೆ. ಓಕೆ, ಸಪರೇಟ್ ಎಕ್ಸಿಸ್ಟೆನ್ಸ್ ಎಂಟಿಟಿ, ಎರಡು ಸಪರೇಟ್, ಬಿಸ್ನೆಸ್ ಸಪರೇಟ್, ಓನರ್ ಸಪರೇಟ್. All the business transactions are recorded in the books of accounts from the business point of view. ಎಲ್ಲಾ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ರೆಕಾರ್ಡ್ ಮಾಡ್ತೇವೆ. ಓಕೆ, ಓನರ್ ಪಾಯಿಂಟ್ ಆಫ್ ವ್ಯೂ ರೆಕಾರ್ಡ್ ಮಾಡೋದಿಲ್ಲ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ರೆಕಾರ್ಡ್ ಮಾಡ್ತೇವೆ. ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ರೆಕಾರ್ಡ್ ಮಾಡ್ತೇವೆ. ಓಕೆ, any private and personal incomes and expenses of the owners should not be treated as incomes and expenses of the business. ಏನಿದು any private and personal income, ಅವನು ಪ್ರೈವೇಟ್ ಅಂದ್ರೆ ಓನರ್ ಪ್ರೈವೇಟ್ ಇನ್ಕಮ್ ಮತ್ತು ಅವನ ಪರ್ಸನಲ್ ಎಕ್ಸ್ಪೆನ್ಸಸ್ ಗಳನ್ನ ನಾವು ಓನರ್ಸ್ should not be treated as income and expenses. ಅವ್ರದ್ದು ಇನ್ಕಮ್, ಅವ್ರದ್ದು ಎಕ್ಸ್ಪೆನ್ಸಸ್, ಅವ್ರ ಪರ್ಸನಲ್ ಎಕ್ಸ್ಪೆನ್ಸಸ್ ಅವನ್ನ ನಾವು ಕನ್ಸಿಡರ್ ಮಾಡುವ ಹಾಗಿಲ್ಲ, ಬಿಸ್ನೆಸ್ ಅಲ್ಲಿ ಕನ್ಸಿಡರ್ ಮಾಡುವಾಗಿಲ್ಲ. ಓಕೆ, ಅದು ಸಪರೇಟ್ ಎಂಟಿಟಿ, ಬಿಸ್ನೆಸ್ ಸಪರೇಟ್ ಎಂಟಿಟಿ. ಯಾವ ಎಕ್ಸ್ಪೆನ್ಸಸ್, ಯಾವ ಆದಾಯಗಳು ಬಿಸ್ನೆಸ್ ಸಂಬಂಧಾಗಿರ್ತಾವೋ ಅವೆಲ್ಲ ಬಿಸ್ನೆಸ್ ಇನ್ಕಮ್ ಆಗ್ತವೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಗಳಾಗ್ತವೆ, ಇನ್ಕಮ್ಸ್ ಗಳಾಗ್ತವೆ, ಎಕ್ಸ್ಪೆನ್ಸಸ್ ಗಳಾಗ್ತವೆ. ಯಾವುದು ಬಿಸ್ನೆಸ್ ಸಂಬಂಧಪಟ್ಟಿದ್ದಲ್ಲ ಅವನ್ನ ನಾವು ರೆಕಾರ್ಡ್ ಮಾಡುವುದಿಲ್ಲ. ಓನರ್ ಸಂಬಂಧಪಟ್ಟಿದ್ದು ಅಂದ್ರೂ ಕೂಡ ರೆಕಾರ್ಡ್ ಮಾಡೋದಿಲ್ಲ ನಾವು. ಓಕೆ, ಸೊ ಅವು ಇನ್ಕಮ್ ಆಗಲ್ಲ, ಎಕ್ಸ್ಪೆನ್ಸಸ್ ಆಗಲ್ಲ. ಓಕೆ, ಒಂದು ವೇಳೆ ಓನರ್ ಏನಾದ್ರು ತನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ ಫರ್ಮ್ ಇಂದ ರೊಕ್ಕ ತಗೊಂಡಿದ್ದ ಅಂತ ತಿಳ್ಕೊಳ್ಳಿ, ಫರ್ಮ್ ಇಂದ ರೊಕ್ಕ ತಗೊಂಡಿದ್ದ. ಓಕೆ, ಅವಾಗ ಏನಾಗುತ್ತೆ, ಫರ್ಮ್ ಇಂದ ರೊಕ್ಕ ತಗೊಂಡಿದ್ದಾನಂದ್ರೆ ಅದೇನಾಗುತ್ತೆ, ಅವನು ಫರ್ಮ್ ರೊಕ್ಕ ತಗೊಂಡ, ಫರ್ಮ್ ಎಕ್ಸ್ಪೆನ್ಸಸ್ ಹಾಕಿಲ್ಲ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ರೊಕ್ಕ ಹಾಕಿಲ್ಲ. ಎದಕ್ಕಿಸ್ತೀವಿ, ಅವನು ವೈಯಕ್ತಿಕ ಅವನ ಬಂಡವಾಳ ಏನಾಗಿರ್ತಾರ ಅದನ್ನ ಡಿಡಕ್ಟ್ ಮಾಡ್ತೀವಿ. ಓಕೆ, ದಟ್ ವಿ ಕಾಲ್ ಜಸ್ಟ್ ಡ್ರಾಯಿಂಗ್ಸ್. ಅದಕ್ಕೆ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಬಿಸ್ನೆಸ್ ಪರ್ಪಸ್ ಗೆ ರೊಕ್ಕ ತಗೊಂಡಿಲ್ಲ, ತನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ ಫರ್ಮ್ ನಾಗ ಇದ್ದಿದ್ದು ರೊಕ್ಕನ ತಗೊಂಡಿರ್ತಾನೆ ತನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ. ಅವಾಗ ಅದಕ್ಕೆ ಡ್ರಾಯಿಂಗ್ಸ್ ಅಂತೇವಿ. ಆ ಡ್ರಾಯಿಂಗ್ಸ್ ನ ನಾವು ಕ್ಯಾಪಿಟಲ್ ಅಲ್ಲಿ ಹಚ್ತೇವೆ, ಕ್ಯಾಪಿಟಲ್ ಅಲ್ಲಿ ಅದನ್ನ ಲ್ಯಾಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೇವೆ. ಓಕೆ, ಆ ಲ್ಯಾಬಿಲಿಟಿ ಅಂತ ಕನ್ಸಿಡರ್ ಮಾಡಿ ಅದನ್ನ ಡಿಡಕ್ಟ್ ಮಾಡ್ತೇವೆ. Okay, so that is the thing. So examples ನೋಡ್ಕೊಳ್ಳೋಣ. Examples ಏನು? Insurance premium for the owner's house should be excluded from the expenses of the business. Business ಅಲ್ಲಿ ಓನರ್ ತನ್ನ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಬಿಸ್ನೆಸ್ ರೊಕ್ಕಕ್ಕೆ ಏನಾದ್ರು ತುಂಬಿದ್ದಾದ್ರೆ ಅದನ್ನ ನಮ್ಮ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತೋರಿಸೋದಿಲ್ಲ, ನಾವು ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು. ಅದು ತನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ ಮಾಡಿರುವಂತ ಖರ್ಚು. ಸೊ ಹಾಗಾಗಿ ಅದನ್ನ ರೆಕಾರ್ಡ್ ಮಾಡುವುದಿಲ್ಲ. And the next one, the owner's property should not be included in the premises account of the business. ಓನರ್ ಇಂದ ವೈಯಕ್ತಿಕ ಆಸ್ತಿಗಳನ್ನ ನಾವು ಬಿಸ್ನೆಸ್ ಅಲ್ಲಿ ರೆಕಾರ್ಡ್ ಮಾಡುವ ಹಾಗಿಲ್ಲ. ಓಕೆ, ದಟ್ ಇಸ್ ಆಲ್ಸೋ ದ ಥಿಂಗ್. ಯಾಕಂದ್ರೆ ಓನರ್ ಸಪರೇಟ್ ಆಗ್ತಾರೆ, ಬಿಸ್ನೆಸ್ ಸಪರೇಟ್ ಆಗ್ತಾರೆ. ಓಕೆ, ಓನರ್ ಪ್ರಾಪರ್ಟಿ ಓನರ್ಗೆ, ಬಿಸ್ನೆಸ್ ಪ್ರಾಪರ್ಟಿ ಬಿಸ್ನೆಸ್. Next one, any payments for the owner's personal expenses by a business will be treated as one. ಓನರ್ ಏನಾದ್ರು ಪರ್ಸನಲಿ ತನ್ನ ಎಕ್ಸ್ಪೆನ್ಸಸ್ ಗಳನ್ನ ಮಾಡಿದ ಅಂದ್ರೆ, ತನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ ಎಕ್ಸ್ಪೆನ್ಸಸ್ ಗಳನ್ನ ಖರ್ಚುಗಳನ್ನ ಮಾಡಿದ್ರೆ ಅದನ್ನ ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡಲಾಗುತ್ತೆ. ಅವ್ರ ರೊಕ್ಕ ತಗೊಂಡಿದ್ದಂತ ಟ್ರೀಟ್ ಮಾಡಲಾಗುತ್ತೆ. ಅಂಡ್ ರೆಡ್ಯೂಸ್ ದ ಓನರ್ಸ್ ಕ್ಯಾಪಿಟಲ್. ಆ ಕ್ಯಾಪಿಟಲ್ ಒಳಗೆ ಅದನ್ನ ಕಳಿಬೇಕಾಗುತ್ತೆ. ಡ್ರಾಯಿಂಗ್ಸ್ ಅನ್ನ ಅದನ್ನ ರೆಡ್ಯೂಸ್ ಮಾಡ್ತೇವೆ. ಓನರ್ಸ್ ಕ್ಯಾಪಿಟಲ್ ಒಳಗೆ ಅದನ್ನ ರೆಡ್ಯೂಸ್ ಮಾಡ್ತೇವೆ. ಅವೇನ್ ಕ್ಯಾಪಿಟಲ್ ಹಾಕಿರ್ತಾನೆ, ಬಂಡವಾಳ ಹಾಕಿರ್ತಾನೆ, ಅದ್ರೊಳಗೆ ನಾವು ಅಷ್ಟು ರೊಕ್ಕ ತಕೊಂಡ ಅಂತ ಹೇಳಿ ನಾವು ಅದನ್ನ ತೋರಿಸ್ತೇವೆ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ. ಓಕೆ, ಸೊ ಹಾಗಾದ್ರೆ ಈ ಕಾನ್ಸೆಪ್ಟ್ ಇಂದ ನಾವು ಏನ್ ತಿಳ್ಕೊಂಡ್ವಿ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ರೆಕಾರ್ಡ್ ಮಾಡ್ತೇವೆ. ಅದರ ಜೊತೆಗೆ ಓನರ್ ಆದ್ರೂ ಕೂಡ ಆ ಓನರ್ಗೂ ಕೂಡ ಸಪರೇಟ್ ಎಂಟಿಟಿ ಅಂತ ಕನ್ಸಿಡರ್ ಮಾಡ್ತೇವೆ, ಬಿಸ್ನೆಸ್ ಅನ್ನ ಸಪರೇಟ್ ಎಂಟಿಟಿ ಅಂತ ಕನ್ಸಿಡರ್ ಮಾಡ್ತೇವೆ. ಬಿಸ್ನೆಸ್ ಅಲ್ಲಿ ಆಗಿರುವಂತ ಎಕ್ಸ್ಪೆನ್ಸಸ್ ಗಳನ್ನ ಅಥವಾ ಇನ್ಕಮ್ಸ್ ಗಳನ್ನ ಬಿಸ್ನೆಸ್ ಅಲ್ಲಿಯೇ ರೆಕಾರ್ಡ್ ಮಾಡ್ತೇವೆ. ಪರ್ಸನಲಿ ಏನಾದ್ರು ರೆಕಾರ್ಡ್ ಮಾಡಿದ್ದು ಅಥವಾ ಒಂದು ಆಸ್ತಿಗಳು, ಒಂದು ಪಾಲಿಸಿ ಪೇ ಮಾಡಿದ್ದು, ಪ್ರತಿಯೊಂದು ಬಿಸ್ನೆಸ್ ಅವನ ವೈಯಕ್ತಿಕ ಖರ್ಚುಗಳು ಏನಿರ್ತಾವಲ್ಲ ಅವೆಲ್ಲ ಅವನ ಅಕೌಂಟಿಗೆ ಹೋಗುತ್ತೆ. ಓಕೆ, ಅದನ್ನ ಬಿಸ್ನೆಸ್ ಅಲ್ಲಿ ತೋರಿಸುವುದಿಲ್ಲ. ಸೊ ದಟ್ ಇಸ್ ಆಲ್ ಅಬೌಟ್ ದ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ದಟ್ ಇಸ್ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ನಾ ಇದನ್ನ ಹೇಳಿದೆ, ಪ್ರತಿಯೊಂದು
ಕೂಡ ಹಣದ ರೂಪದಾಗಿರಬೇಕು. ಹಣದ ರೂಪದಾಗಿದ್ರೆ ಮಾತ್ರ ನಾವು ಆ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಪ್ರೀವಿಯಸ್ ಫಸ್ಟ್ ಲೆಸನ್ ಅಲ್ಲಿ ನಾವು ಕೂಡ ಅದನ್ನ ಡಿಸ್ಕಷನ್ ಮಾಡಿದ್ವಿ. ಸೊ ಹಾಗಾದ್ರೆ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತಂದ್ರೆ ಏನು? ಆಲ್ ಟ್ರಾನ್ಸಾಕ್ಷನ್ಸ್ ಆಫ್ ದ ಬಿಸಿನೆಸ್ ಆರ್ ರೆಕಾರ್ಡೆಡ್ ಇನ್ ಟರ್ಮ್ಸ್ ಆಫ್ ಮನಿ. ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳು ಹಣದ ರೂಪದಲ್ಲಿ ಇರಬೇಕು. ದ ನಾನ್ ಫೈನಾನ್ಷಿಯಲ್ and non-monetary transactions do not find a place in the accounting records. ಯಾವುದು ಹಣದ ರೂಪದಲ್ಲಿ ಇರುವುದಿಲ್ಲ ಅಥವಾ ಫೈನಾನ್ಷಿಯಲ್ ರೂಪದಲ್ಲಿ ಇರುವುದಿಲ್ಲ ಅಂತ ಟ್ರಾನ್ಸಾಕ್ಷನ್ಸ್ ಗಳಿಗೆ ನಮ್ಮ ಅಕೌಂಟಿಂಗ್ ರೆಕಾರ್ಡ್ಸ್ ಒಳಗೆ ಜಾಗ ಇಲ್ಲ. ನಾವು ಅದನ್ನ ರೆಕಾರ್ಡ್ ಮಾಡುವುದಿಲ್ಲ. ಓಕೆ, ಸೊ ದಟ್ ಇಸ್ ದ ಥಿಂಗ್. ದ ನಾನ್ ಫೈನಾನ್ಷಿಯಲ್ and non-monetary transactions do not find any place in the accounting records. That is, so ಯಾಕೆ ಅಕೌಂಟ್ ರೆಕಾರ್ಡ್ ಮಾಡೋದಿಲ್ಲ? ಬಿಕಾಸ್ ಅವು ಹಣದ ರೂಪದಲ್ಲಿ ಇರುವುದಿಲ್ಲ. So that is why we will not record those transactions. Money is a common denominator to denote the value of various assets of diverse nature to give a meaningful total to these assets. ಹಣದ ರೂಪದಲ್ಲಿ ನಾವು ಯಾಕೆ ಮೆಜರ್ ಮಾಡ್ತೀವಿ ಅಂತಂದ್ರೆ ಹಣದ ಮೌಲ್ಯ ಆ ಆಸ್ತಿ ಮೌಲ್ಯಕ್ಕೆ ಟ್ಯಾಲಿ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾವೇನಂತೀವಿ, ಇಟ್ ಗಿವ್ಸ್ ಅ ಮೀನಿಂಗ್ಫುಲ್ ಟೋಟಲ್ ಆಫ್ ದೀಸ್ ಅಸೆಟ್ಸ್. ಅದಕ್ಕೊಂದು ಅರ್ಥ ಕೊಡುತ್ತೆ. ಹಣದ ರೂಪದಾಗಿದ್ರೆ ಅದನ್ನ ನಾವು ನೋಡಬಹುದು, ಅದರ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡಬಹುದು. ಹಣದ ರೂಪದಾಗ ಇಲ್ಲ ಅಂದ್ರೆ ಆ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡೋ ಜರತೆ ಇಲ್ಲ. ಓಕೆ, ಸೊ ಎಕ್ಸಾಂಪಲ್ಸ್ ನೋಡೋದಾದ್ರೆ ಎಂಪ್ಲಾಯಿ ಸ್ಕಿಲ್ ಲೆವೆಲ್. ಸೊ ಎಂಪ್ಲಾಯಿ ಸ್ಕಿಲ್ ಲೆವೆಲ್ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಎಂಪ್ಲಾಯಿ ಸ್ಕಿಲ್ ಲೆವೆಲ್. ಈಗ ಅವ್ನ ಸ್ಕಿಲ್ ಲೆವೆಲ್ ಅನ್ನ ನಾವು ಸ್ಕಿಲ್ ಲೆವೆಲ್ ಕಡಿಮೆ ಅಂತ ಹೇಳಿ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ರೆಕಾರ್ಡ್ ಬರಕ್ ಬರ್ತಿದ್ರಿ. ಅವ್ನು ಕರೆಕ್ಟ್ ಪರ್ಫಾರ್ಮೆನ್ಸ್ ಮಾಡಲ್ಲ ಅಂತ ಹೇಳಿ ಅವನ ಸ್ಕಿಲ್ ಇಷ್ಟ ಐತಿ ಅಂತ ಬರಕಾಗತ್ತಾ? ಇಲ್ಲ. ಯಾವ ಹಣದ ರೂಪದಲ್ಲಿ ನಾವು ಅಳಿಬಹುದು ಅಂತವನ್ನ ಮಾತ್ರ ನಾವು ರೆಕಾರ್ಡ್ ಮಾಡ್ತೇವೆ. ಮಾರ್ಕೆಟ್ ಕಂಡೀಷನ್, ಟೆಕ್ನಾಲಜಿಕಲ್ ಚೇಂಜ್ ಆಗೈತೆ ಅಂತ ಬರಕಾಗುತ್ತೆ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ. ಸೊ ಅದು ಕೂಡ ಬರಲ್ಲ. ಅಂಡ್ ಎಫಿಷಿಯನ್ಸಿ ಆಫ್ ದ ಮ್ಯಾನೇಜ್ಮೆಂಟ್ ಎಫಿಷಿಯಂಟ್ ಇಲ್ಲ ಅಂತ ಹೇಳಿ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ಬರಕಾಗುತ್ತಾ? ನೋ. ಸೊ ಓನ್ಲಿ ದೋಸ್ ಟ್ರಾನ್ಸಾಕ್ಷನ್ ವಿಚ್ ಹ್ಯಾಸ್ ಅ ಮಾನಿಟರಿ ವ್ಯಾಲ್ಯೂ, ಯಾವ ಹಣದ ಮೌಲ್ಯದಾಗ ಇರ್ತಾವ ಅವನ್ನ ಮಾತ್ರ ನಾವು ನಮ್ಮ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡ್ತೇವೆ. ಓಕೆ, ಸೊ ಎಕ್ಸಾಂಪಲ್ ಉದಾಹರಣೆ ಕೊಡೋದಾದ್ರೆ ಈಗ ಪರ್ಚೇಸ್ ಅ ಫರ್ನಿಚರ್. ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ವಿ ಫಾರ್ ₹1000. ಅಲ್ಲಿ ಒಂದು ವ್ಯಾಲ್ಯೂ ಇದೆ. ಫರ್ನಿಚರ್ ಅನ್ನ 1000 ರೂಪಾಯಿ ಕೊಟ್ಟು ತಗೊಂಡೇವೆ. ಸೊ ಒಂದು ವ್ಯಾಲ್ಯೂ ಇದೆ, ಹಣದ ಮೌಲ್ಯ ಇದೆ, ಒಂದು ಆಸ್ತಿ ಇದೆ, ಹೌದಾ? ಸೊ ಇದಕ್ಕೆ ನಾವು ಏನಂತ ಹೇಳ್ತೇವೆ, ಯಾವ ಹಣದ ಮೌಲ್ಯದಾಗ ನಾವು ಅಳಿಬಹುದು ಟ್ರಾನ್ಸಾಕ್ಷನ್ಸ್ ಗಳನ್ನ, ಅಂತ ಟ್ರಾನ್ಸಾಕ್ಷನ್ಸ್ ಗಳನ್ನ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ನಾವು ರೆಕಾರ್ಡ್ ಮಾಡ್ತೇವೆ. ಓಕೆ, ಸೊ ದಟ್ ಇಸ್ ವಾಟ್ ದ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಇಸ್. ಸೊ ನೆಕ್ಸ್ಟ್ ಒನ್, ದಟ್ ಇಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. So the business will continue its operation existence for foreseeable future. ಯಾವತ್ತು ಟ್ರಾನ್ಸಾಕ್ಷನ್ಸ್ ಗಳು ನಾವು ಏನ್ ಬಿಸಿನೆಸ್ ಗಳನ್ನ ಮಾಡ್ತಿರ್ತೇವೆ, ಪ್ರತಿ ಒಂದು ಟ್ರಾನ್ಸಾಕ್ಷನ್ಸ್ ಗಳನ್ನು ಕೂಡ ನಾವು ಬಿಸಿನೆಸ್ ಕಂಟಿನ್ಯೂಟಿ ಇರಬೇಕು. ನಡೆದ ಸ್ಟಾಪ್ ಆಗಬೇಕು, ಬಿಸಿನೆಸ್ ಕಂಟಿನ್ಯೂಟಿ ಇರಬೇಕು. ಅದಕ್ಕೆ ನಾವು ಏನಂತೀವಿ, ಗೋಯಿಂಗ್ ಕನ್ಸರ್ನ್. ಗೋಯಿಂಗ್ ಕನ್ಸರ್ನ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಶುಡ್ ಬಿ ಪ್ರಿಪೇರ್ಡ್ ಆನ್ ಅ ಗೋಯಿಂಗ್ ಕನ್ಸರ್ನ್ ಬೇಸಿಸ್. ಒಂದು ವರ್ಷ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡಿದ್ವಿ, ಇನ್ನೊಂದು ವರ್ಷ ಮಾಡಿಲ್ಲ ಹಂಗಲ್ಲ. ಪ್ರತಿ ವರ್ಷ ಕಂಟಿನ್ಯೂಸ್ಲಿ ನಮ್ಮ ಬಿಸಿನೆಸ್ ರನ್ ಆಗ್ತಿರ್ಬೇಕು, ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳು ಪ್ರಿಪೇರ್ ಆಗ್ತಿರ್ಬೇಕು. ಅದಕ್ಕೆ ನಾವು ಏನಂತ ಹೇಳ್ತೇವೆ, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಹೇಳ್ತೇವೆ. ಓಕೆ, ಸೊ should be prepared on the going concern basis unless management either intends to liquidate the enterprise or cease trading or has no realistic alternative but to do so. ಒಂದು ವೇಳೆ ಅವ್ರು ಯಾವಾಗಿನ ಮಟ್ಟ ಮಾಡ್ಬೇಕಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅವ್ರ ಕಂಪನಿ ಮುಚ್ಚು ಮಟ್ಟನೂ ಅವ್ರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ವರ್ಷ ಮಾಡಲೇಬೇಕು. ನಡೆಯಲು ಸ್ಟಾಪ್ ಮಾಡೋಂಗಿಲ್ಲ. ಒಂದ್ ವೇಳೆ ಕಂಪನಿ ಮುಚ್ಚಾದ ತಕ್ಷಣ ಕ್ಲೋಸ್ ಮಾಡಬೇಕು. ಅದನ್ನ ಅಕೌಂಟ್ ಫೈನಾನ್ಸ್ ಸ್ಟೇಟ್ಮೆಂಟ್ ಮುಗೀತು ಅಲ್ಲಿಗೆ. ಓಕೆ, ಸೊ ಒಂದ್ ವೇಳೆ ಮುಚ್ಚಲಿಲ್ಲ ಅಂತಂದ್ರೆ ಅಲ್ಲಿ ಮಟ್ಟನೂ ಕೂಡ ಮುಚ್ಚು ಮಟ್ಟನೂ ಕೂಡ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಕಂಟಿನ್ಯೂಸ್ಲಿ ಮಾಡ್ಕೊಂಡು ಹೋಗ್ಬೇಕು ವರ್ಷ. ಓಕೆ, ಸೊ ದಟ್ ಇಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಯಾವ್ದು ಬಿಸಿನೆಸ್ ಕಂಟಿನ್ಯೂಟಿ ಇರುತ್ತೆ ಆ ಬಿಸಿನೆಸ್ ವರ್ಷ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ನಾವು ಅದರ ಆಪರೇಷನ್ಸ್ ಗಳನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಿ ತೋರಿಸಬೇಕಾಗುತ್ತೆ. ಅಂತ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಓಕೆ, ಅದ್ರ ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ನಾವು ಏನಂತೇವೆ, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ. ನೆಕ್ಸ್ಟ್ ಒನ್,
ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಸೊ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂದ್ರೆ ಏನು? ನಾಳೆ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ನಾವು ಪ್ರಿಪೇರ್ ಮಾಡಬೇಕಂದ್ರೆ ಅದನ್ನ ಒಂದು ವರ್ಷಕ್ಕೆ ಮಾಡ್ತೇವೆ ಅಂತ ಹೇಳಿ, ಒಂದು ವರ್ಷಕ್ಕೆ ಒಂದು ಅಕೌಂಟಿಂಗ್ ರೆಕಾರ್ಡ್ಸ್ ಗಳನ್ನ ಮೇಂಟೈನ್ ಮಾಡ್ತೇವೆ ಅಂತ ಹೇಳಿ, ಹೌದಾ? ಸೊ ಹಾಗಾದ್ರೆ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂದ್ರೆ ಏನು? According to this concept, the long life of the business is divided into justifiable accounting periods. ಒಂದು ಬಿಸ್ನೆಸ್ ಲೈಫ್ ಅನ್ನ ನಾವು ಹೇಗೆ ಡಿವೈಡ್ ಮಾಡಿದ್ದೇವೆ ಅಂದ್ರೆ ಒಂದು ವರ್ಷಕ್ಕೆ ಅದರ ಲೈಫ್ ಅನ್ನ ಅಥವಾ ಅದರ ಅಕೌಂಟಿಂಗ್ ಪೀರಿಯಡ್ ಅನ್ನ ನಾವು ಮೆಷರ್ ಮಾಡ್ತೇವೆ. ಸೊ ಇದೇನಾಗುತ್ತೆ, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದ ಬಿಸ್ನೆಸ್ ಮ್ಯಾನ್ ಟು ನೋ ದ ರಿಸಲ್ಟ್ಸ್. ವರ್ಷದ ಎಂಡಿಗೆ ಅವನಿಗೆ ಎಷ್ಟು ಬಿಸ್ನೆಸ್ ಅಲ್ಲಿ ರಿಸಲ್ಟ್ ಬಂದಿದೆ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ. ಸೊ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಏನಾಗುತ್ತೆ, ಒಂದು ಯಾವ ಟ್ರಾನ್ಸಾಕ್ಷನ್ಸ್ ಗಳು ಆ ವರ್ಷದಲ್ಲಿ ಅಪಿಯರ್ ಆಗಿರ್ತಾವ ಓಕೆ, ಅವನು ಅದೇ ವರ್ಷದಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಇಸ್. ಓಕೆ, ಸೊ ದಿಸ್ ಪೀರಿಯಡ್ ಇಸ್ ನೋನ್ ಆಸ್ ಅಕೌಂಟಿಂಗ್ ಪೀರಿಯಡ್ ಅಂಡ್ ದ ಲೆಂತ್ ಆಫ್ ದ ಪೀರಿಯಡ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಬಿಸ್ನೆಸ್. ಅದು ಯಾವ ಟೈಪ್ ನೇಚರ್ ಇರುತ್ತೆ ಬಿಸ್ನೆಸ್ ಇತ್ತು, ಅದು ಲಾಂಗ್ ಟರ್ಮ್ ನೇಚರ್ ಇತ್ತಂದ್ರೆ, ಲಾಂಗ್ ಬಿಸ್ನೆಸ್ ಇತ್ತಂದ್ರೆ, ಲಾಂಗ್ ಸೈಜ್ ಲಾರ್ಜ್ ಸೈಜ್ ಬಿಸ್ನೆಸ್ ಇತ್ತಂದ್ರೆ ಅದರ ಅಕೌಂಟಿಂಗ್ ಕೂಡ ಲೆಂದಿ ಇರುತ್ತೆ. ಅದರ ಡಿಪೆಂಡ್ ಅಪಾನ್ ದಟ್ ವಿ ಪ್ರಿಪೇರ್ ದ ಅಕೌಂಟಿಂಗ್ ರೆಕಾರ್ಡ್ಸ್ ಅಥವಾ ಅಕೌಂಟಿಂಗ್ ಮೆಥಡ್ ಅನ್ನ ಅಥವಾ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡ್ತೇವೆ. ಅಕೌಂಟಿಂಗ್ ಪೀರಿಯಡ್ ಮೇ ಬಿ ಐದರ್ ಕ್ಯಾಲೆಂಡರ್ ಇಯರ್ ಫ್ರಮ್ ಜನವರಿ 1 to December 31st. ಸೊ ಕ್ಯಾಲೆಂಡರ್ ಇಯರ್ ನಮ್ಗೆ ಎಲ್ಲರಿಗೂ ಗೊತ್ತು, ಜನವರಿ ಇಂದ ಡಿಸೆಂಬರ್ ತನಕ, ಜನವರಿ 1st to December 31st. ಸೊ ಅಲ್ಲಿ ಮಟ್ಟ ಅಕೌಂಟಿಂಗ್ ರೆಕಾರ್ಡ್ಸ್ ಗಳನ್ನ ಮೇಂಟೈನ್ ಮಾಡ್ತೇವೆ, ಅದು ಒಂದು ಅಕೌಂಟಿಂಗ್ ಪೀರಿಯಡ್. ಅಥವಾ ದ ಫಿಸ್ಕಲ್ ಇಯರ್ ಆಫ್ ದ ಗವರ್ಮೆಂಟ್ ಇದ್ದ ಫೈನಾನ್ಷಿಯಲ್ ಇಯರ್ ಇದೆ. ಗವರ್ಮೆಂಟ್ ಫೈನಾನ್ಷಿಯಲ್ ಇಯರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿ ಮಾರ್ಚ್ 31 ಮಟ್ಟ ಇರುತ್ತೆ. ಓಕೆ, ದಟ್ ಇಸ್ ದ ಫಿಸ್ಕಲ್ ಇಯರ್ ಅಥವಾ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತಾರೆ. ಒಂದು ಹಣಕಾಸಿನ ಇಯರ್ ವರ್ಷ ಅಂತ ಹೇಳ್ತಾರೆ. Okay, that is called financial year. April 1 to March 31st. So ಯಾವ ಟ್ರಾನ್ಸಾಕ್ಷನ್ಸ್ ಗಳು ಏಪ್ರಿಲ್ 1 ಇಂದ ಮಾರ್ಚ್ 31st ಮಟ್ಟ ಅದಾವ ಅವನ್ನೆಲ್ಲಾನು ಕೂಡ ಅದೇ ವರ್ಷದಲ್ಲಿ ರೆಕಾರ್ಡ್ ಮಾಡ್ತೇವೆ. ಅದೇ ರೀತಿ ಒಂದ್ ವೇಳೆ ಯಾವ ಬಿಸ್ನೆಸ್ ಇರುತ್ತೆ, ಈ ನೋಡಿ ಯೂಶಲಿ ಶಾರ್ಟ್ ಬಿಸ್ನೆಸ್ ಗಳು ಇರುತ್ತಾವಲ್ಲ, ಸಣ್ಣ ಬಿಸ್ನೆಸ್ ಗಳು ಕ್ಯಾಲೆಂಡರ್ ಇಯರ್ ಫಾಲೋ ಮಾಡ್ತಾರೆ, ದೊಡ್ಡ ಬಿಸ್ನೆಸ್ ಗಳು ಏನಪ್ಪ ಫೈನಾನ್ಷಿಯಲ್ ಇಯರ್ ಅನ್ನು ಫಾಲೋ ಮಾಡ್ತಾರೆ. ಸೊ ಎರಡರಾಗ ಯಾವ್ದಾದ್ರು ಫಾಲೋ ಮಾಡಬೇಕು accounting. That is called accounting period concept. And the last one, that is cost concept. According to this concept, all fixed assets are recorded in the books of accounts, that is the price paid to acquire them. Cost concept ಏನು ಹೇಳ್ತಂದ್ರೆ, ಯಾವ್ದಾದ್ರು ವಸ್ತುವನ್ನ ಅಥವಾ ಆಸ್ತಿಯನ್ನ ನೀವು ತಗೊಂಡ್ರೆ ಯಾವ ವ್ಯಾಲ್ಯೂ ತಗೊಂಡಿರ್ತೀರಿ ಅದೇ ವ್ಯಾಲ್ಯೂಗೆ ಆ ಪ್ರೈಸ್ ಅನ್ನ ನೀವು ಅದನ್ನ ರೆಕಾರ್ಡ್ ಮಾಡಬೇಕು ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ. ಈಗ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಒಂದು ವೇಳೆ ನೀವು ಯಾರ ಒಂದು ಆಸ್ತಿನ ತಗೊಂಡಿರಿ, ಒಂದು ಫರ್ನಿಚರ್ ಅನ್ನು ತಗೊಂಡಿರಿ ಅಂತ ತಿಳ್ಕೊಳ್ಳಿ. ಒಂದು ಫರ್ನಿಚರ್ ಅನ್ನು ತಗೊಂಡಿರಿ ಅಂತಂದ್ರೆ ಆ ಫರ್ನಿಚರ್ ಇವತ್ತಿನ ಬೆಲೆ ಅದಕ್ಕೆ 5,000 ರೂಪಾಯಿ. ಒಂದು ತಿಂಗಳ ಬಿಟ್ಟು ಅದರ ಬೆಲೆ 6,000 ರೂಪಾಯಿ ಆಗಿದೆ ಅಂದ್ರೆ ನೀವು 6,000 ರೂಪಾಯಿ ಅಂತ ಬರುದಿಲ್ಲ ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ. ನೀವು ಎಷ್ಟು ತಗೊಂಡಿದ್ರಲ್ಲ ಅಷ್ಟು ವ್ಯಾಲ್ಯೂನ ನೀವು ಹಾಕ್ತೀವಿ. ಅದಕ್ಕೆ ನಾವು ಹೇಳ್ತೀವಿ ಕಾಸ್ಟ್ ಕಾನ್ಸೆಪ್ಟ್ ಅಂತ. ದಟ್ ಇಸ್ ಕಾಲ್ಡ್ ಕಾಸ್ಟ್ ಕಾನ್ಸೆಪ್ಟ್. ಯಾವಾಗ ನೀವು ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ಸೇಲ್ ಮಾಡಬೇಕಾದ್ರೆ ಅದರ ಬೆಲೆ ಎಷ್ಟಿರುತ್ತೆ ಅಥವಾ ಆಸ್ತಿ ನೀವು ರೆಕಾರ್ಡ್ ತಗೋಬೇಕಾದ್ರೆ ಒಂದು ಅಸೆಟ್ ಗಳನ್ನ ತಗೋಬೇಕಾದ್ರೆ ನಿಮ್ಮ ಅದರ ಬೆಲೆ ಏನಿರುತ್ತೆ ಆ ಬೆಲೆ ಎಷ್ಟಿರುತ್ತೆ ಅದನ್ನ ಅಷ್ಟೇ ನಾವು ರೆಕಾರ್ಡ್ ಮಾಡಬೇಕು. ಅದ್ರ ಜೊತೆಗೆ ಏನ್ ರೆಕಾರ್ಡ್ ಮಾಡಬೇಕು ಅನ್ನೋದು ನೋಡಿ. And subsequently increase the decrease of value of asset or value will not be shown in the records except the depreciation of these assets. Depreciation ಒಂದು ಬಿಟ್ಟು ಉಳಿದ ಎಲ್ಲ ಏನಾರ ಇನ್ಕ್ರೀಸ್ ಆಗಿರ್ಲಿ ಡಿಕ್ರೀಸ್ ಆಗಿರ್ಲಿ ಪ್ರೈಸ್ ಅಲ್ಲಿ ವೇರಿಯೇಷನ್ ಆಗಿರ್ಲಿ ಅದನ್ನ ನಾವು ರೆಕಾರ್ಡ್ ಮಾಡೋದಿಲ್ಲ. ಡೆಪ್ರಿಸಿಯೇಷನ್ ಒಂದೇ ರೆಕಾರ್ಡ್ ಮಾಡ್ತೀವಿ. ಡೆಪ್ರಿಸಿಯೇಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಡಿ. ಒಂದು ಆಸ್ತಿ ನೀವು ಉಪಯೋಗ ಮಾಡಿದಾಗ ಅದ್ರ ವ್ಯಾಲ್ಯೂ ವರ್ಷ ವರ್ಷ ಕಡಿಮೆ ಹಾಕೋತ ಹೋಗುತ್ತೆ, ಹೌದಾ? ಯಾವ್ದೇ ಒಂದು ಮೊಬೈಲ್ ತಗೊಂಡ್ರೆ ಪರ್ಚೇಸ್ ಮಾಡಿದ್ರೆ ಓಕೆ, ಅದರ ವ್ಯಾಲ್ಯೂ ಒಂದು ವರ್ಷ ನಂತರ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಅದರ ಡಿಮಾಂಡ್ ರೇಟ್ ಕಡಿಮೆ ಆಗುತ್ತೆ. ಸೊ ಅದನ್ನ ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ ಅದರ ಯೂಸ್ ಮಾಡ್ಕೊಂಡಿರ್ತೇವೆ, ಅದರ ಉಪಯೋಗ ತಗೊಂಡಿರ್ತೇವೆ, ಅದರ ವ್ಯಾಲ್ಯೂ ಕಡಿಮೆ ಹಾಕೊಂತ ಹೋಗುತ್ತೆ. ನಾವು ಎಷ್ಟು ಉಪಯೋಗ ಮಾಡ್ಕೊಂತ ಹೋಗ್ತೀವಿ ಅದರ ವ್ಯಾಲ್ಯೂ ಕಡಿಮೆ ಹಾಕೊಂತ ಹೋಗುತ್ತೆ. ಸೊ ಅದೇ ರೀತಿ ಅಸೆಟ್ ಕೂಡ ಆಸ್ತಿನ ನೀವು ಹೇಗೆ ಉಪಯೋಗ ಮಾಡ್ಕೊಂಡು ಹೋಗ್ತೀರಿ ಅಥವಾ ಈಗ ಒಂದು
ಮಷಿನರಿ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಒಂದು ವರ್ಷ ಮಷಿನರಿ ಒಂದನೇ ವರ್ಷಕ್ಕೆ ಅದರ ವ್ಯಾಲ್ಯೂ 1 ಲಕ್ಷ ರೂಪಾಯಿ ಅಂದ್ರೆ ಅದರ ನೆಕ್ಸ್ಟ್ ವರ್ಷಕ್ಕೆ ಅದರ ವ್ಯಾಲ್ಯೂ ಡಿಕ್ರೀಸ್ ಆಗಿರುತ್ತೆ, ಕಡಿಮೆ ಆಗಿರುತ್ತೆ. ಯಾಕಂದ್ರೆ ಅದರ ವ್ಯಾಲ್ಯೂ ಅದನ್ನು ಉಪಯೋಗ ಮಾಡಿರುತ್ತೆ ನಾವು, ಅದರ ಟೈಮ್ ಪಾಸ್ ಆಗಿರುತ್ತೆ, 1 ವರ್ಷ ಆಗಿರುತ್ತೆ. ಸೊ ಹಾಗಾಗಿ ಅದರ ಬೆಲೆ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಏನ್ ಹೇಳ್ತೀವಿ, ಆ ಬೆಲೆ ಕಡಿಮೆ ಆಗೋದಕ್ಕೆ ಆ ವ್ಯಾಲ್ಯೂನ ಕಡಿಮೆ ಮಾಡ್ತಿರ್ತೇವೆ ನಾವು ಅಸೆಟ್ಸ್ ಮೇಲೆ, ಅದಕ್ಕೆ ನಾವು ಡೆಪ್ರಿಸಿಯೇಷನ್ ಅಂತ ಹೇಳ್ತೇವೆ. ಓಕೆ, ಪ್ರೊವೈಡೆಡ್ and for the date continuous charging of depreciation the asset will ultimately eliminate the assets from the books of accounts. ನೀವು ಪ್ರತಿ ವರ್ಷ ಡೆಪ್ರಿಸಿಯೇಷನ್ ಅನ್ನ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ಪ್ರತಿ ವರ್ಷ ವ್ಯಾಲ್ಯೂ ನೀವೇ ಕಡಿಮೆ ಮಾಡ್ಕೊಂಡು ಬರ್ತೀವಿ. ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ನೀವೇ ಆ ವರ್ಷ ಅದರ ವ್ಯಾಲ್ಯೂ ಕಡಿಮೆ ಮಾಡ್ಕೊಂತ ಆ ಅಸೆಟ್ ಎಲಿಮಿನೇಟ್ ಆಗಿಬಿಡುತ್ತೆ, ಹೋಗ್ಬಿಡುತ್ತೆ. ನಿಮ್ಮ ಫರ್ಮ್ ಅಲ್ಲಿ ಈ ಫರ್ಮ್ ಹತ್ರ ಹೋಗ್ಬಿಡುತ್ತೆ, ಬಿಕಾಸ್ ಅದ್ರ ವ್ಯಾಲ್ಯೂನೇ ಇರಲ್ಲ. ಈಗ ನೋಡಿ, ಒಂದೇ ವರ್ಷ 1 ಲಕ್ಷ ರೂಪಾಯಿ ಇದೆ, ಅದರ ಡೆಪ್ರಿಸಿಯೇಷನ್ 10,000 ರೂಪಾಯಿ ಇದೆ. 10,000 ರೂಪಾಯಿ 10 ವರ್ಷ ಮಾಡಿದ್ರೆ ಅದರ ಲೈಫ್ ಒಂದು 15 ವರ್ಷ ಅನ್ಕೊಳ್ಳಿ. 10 ವರ್ಷ ಆದ್ಮೇಲೆ ಅದರ ವ್ಯಾಲ್ಯೂನೇ ಇಲ್ಲ ಅಂತ. ಓಕೆ, ಸೊ ಅದು ಎಲಿಮಿನೇಟ್ ಆಗಿಬಿಡುತ್ತೆ. ಆ ಆಸ್ತಿ ನಿಮ್ಮ ಫರ್ಮ್ ನಿಂದ ಎಲಿಮಿನೇಟ್ ಆಗಿಬಿಡುತ್ತೆ. ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ತೋರಿಸದೇ ಇರೋದು ಆಸ್ತಿನ. ಓಕೆ, ಇದು ದಟ್ ಇಸ್ ಕಾಲ್ಡ್ ಕಾಸ್ಟ್ ಕಾನ್ಸೆಪ್ಟ್. ಕಾಸ್ಟ್ ಕಾನ್ಸೆಪ್ಟ್ ಏನಾಗುತ್ತೆ, ಕಾಸ್ಟಿಗೆ ಅದನ್ನ ನಾಳೆ ಮಷೀನ್ ತಗೊಂಡ್ರೆ ನೀವು ಖರೀದಿ ಮಾಡಿದ್ರೆ, ಅವ್ರ ಆಸ್ತಿನ ಖರೀದಿ ಮಾಡಿದ್ರೆ ಅದರದ ಎಂಟೈರ್ ಕಾಸ್ಟ್ ಅನ್ನ ನೀವು ರೆಕಾರ್ಡ್ ಮಾಡ್ತೀರಿ. ಅದಕ್ಕೆ ಇನ್ಸ್ಟಾಲೇಷನ್ ಆಗಿರ್ಬೋದು, ಅದು ನಿಮ್ಮ ಫ್ಯಾಕ್ಟ್ರಿಗೆ ಬಂದು ನೀವು ಇನ್ಸ್ಟಾಲ್ ಮಾಡಿ ಕೊಟ್ಟಿರುವಂತ ಖರ್ಚನ್ನ ಕೂಡ ನೀವು ಕಾಸ್ಟ್ ಅಲ್ಲಿ ಹಚ್ತೀರಾ. ಕಾಸ್ಟ್ ಅಲ್ಲಿ ಅದನ್ನು ಕೂಡ ಹಚ್ತೀರಾ. ಇವಾಗ 1 ಲಕ್ಷ ರೂಪಾಯಿ ಇಲ್ಲಂದ್ರೆ ಅದು ನೀವು ಒಂದು ಹಂಚ್ಕೊಳ್ಳಿಕ್ಕೆ 15,000 ರೂಪಾಯಿ ಹೋಗುತ್ತೆ ಅಂದ್ರೆ ಆ 15,000 ರೂಪಾಯಿ ಕೂಡ ಆ ಕಾಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಟೋಟಲ್ ವ್ಯಾಲ್ಯೂ 1,15,000 ರೂಪಾಯಿ ಅಂತೇಳಿ ನಿಮ್ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ನೀವು ತೋರಿಸ್ತೀರ. ದಟ್ ಇಸ್ ಕಾಲ್ಡ್ ಕಾಸ್ಟ್ ಕಾನ್ಸೆಪ್ಟ್. ಇದಕ್ಕೆ ನಾವು ಹೇಳ್ತೇವೆ ಕಾಸ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತೇವೆ. ಯಾವುದು ಅವತ್ತಿನ ಬೆಲೆಗೆ ಏನಿದೆ ಆಸ್ತಿ ಬೆಲೆ, ಆ ಆಸ್ತಿ ಬೆಲೆ ಅವತ್ತ ಎಷ್ಟು ಕೊಟ್ಟಿರ್ತೇವೆ ಅದನ್ನ ರೆಕಾರ್ಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಅದು ಸೆಟ್ಟಿಂಗ್ ಆಗಿರ್ಬೋದು, ಇನ್ಸ್ಟಾಲಿಂಗ್ ಆಗಿರ್ಬೋದು, ಅದರ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಎಲ್ಲ ಸೇರಿಸಿ ಅದರ ಬೆಲೆಯನ್ನ ನಾವು ಹಚ್ಚಬೇಕಾಗುತ್ತೆ. ದಟ್ ಇಸ್ ಕಾಲ್ಡ್ ಕಾಸ್ಟ್ ಕಾನ್ಸೆಪ್ಟ್. ಓಕೆ, ಮುಂದಿನ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ಐ ಹೋಪ್ ಪೀಪಲ್ ಅಂಡರ್ಸ್ಟ್ಯಾಂಡ್ ದಿಸ್. ಥ್ಯಾಂಕ್ ಯು.